ನಮಸ್ಕಾರ ಟ್ರೇಡರ್ಸ್. ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೊಂದು 30 ಸೆಕೆಂಡು. ಸೊ ನಮಗೆ ಸಿಕ್ಕಿರೋದು ಗ್ಯಾಪ್ ಡೌನ್ ಓಪನಿಂಗು 50,051 ಅಂತ ತೋರಿಸ್ತಿದೆ ಟ್ರೇಡಿಂಗ್ ವ್ಯೂ ಅಲ್ಲಿ. ಸೊ ಪ್ರೀ ಮಾರ್ಕೆಟಲ್ಲಿ ಸಿಕ್ಕಿರೋದು 50,051 ಅಂದರೆ ಒಂದು 150 ಪಾಯಿಂಟ್ಸ್ 200 ಅಂತ ಇಟ್ಕೋಬೋದು. ಯಾಕೆಂದರೆ ನೆನ್ನೆ ಕ್ಲೋಸಿಂಗ್ ಬಂದ್ಬಿಟ್ಟು 5221 ಇತ್ತು. 200 ಪಾಯಿಂಟ್ಸ್ ಗ್ಯಾಪ್ ಡೌನ್. ಸೊ ನೆನ್ನೆ ಏನು ಕ್ಲೋಸಿಂಗ್ ಇತ್ತು, ಸೊ ಅದಕ್ಕೆ ಅದ್ರ ಹತ್ರ ಹೋಗ್ತಿದೆ ಮಾರ್ಕೆಟ್ ಓಪನ್ ಆದಮೇಲೆ. ಸೊ ನಾವು ಇಲ್ಲಿ ನಮ್ಮ ಆಪ್ಷನ್ ಚಾರ್ಟ್ಗಳು ರೆಡಿ ಮಾಡಿ ಇಟ್ಕೊಂಡಿರೋಣ. ಸೊ ನಾವು ಇನ್ ದ ಮನಿ ಇಲ್ಲಿ ವರ್ಕ್ ಮಾಡೋದ್ರಿಂದ ಸೊ ಇನ್ ದ ಮನಿ ಕಾಲು ಮತ್ತು ಪುಟ್ಟು. ಪುಟ್ ಆಪ್ಷನ್ ಬಂದ್ಬಿಟ್ಟು ಒಂದು ಸ್ಟ್ರೈಕ್ ಪ್ರೈಸ್ ಇನ್ ದ ಮನಿ ಅಂದರೆ 50,200. ಇವಾಗ ಟ್ರೇಡ್ ಮಾಡ್ತಾ ಇರೋದು 50,100 ಇದರಲ್ಲಿ ಸ್ಪಾಟಲ್ಲಿ. ಸೊ 50,200 ಪುಟ್ಟು, 49,800 ಕಾಲ್. ಸೊ ನೋಡೋಣ, ಟ್ರೇಡ್ ಯಾವ್ದಾದ್ರು ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 9:22 ಆಗ್ತಿದೆ. ಸೊ ಒಂದು ಟ್ರೇಡ್ ನಮಗೆ ಸಿಗೋ ಚಾನ್ಸ್ ಇದೆ. ಮಾರ್ಕೆಟ್ ಎಕ್ಸಾಕ್ಟ್ ಸೆಂಟ್ರಲ್ಲಿ ಟ್ರೇಡ್ ಮಾಡ್ತಿದೆ. ಸೊ ಪುಟ್ಟ ಸೈಡಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ರೆ ಒಂದು ಮೂಮೆಂಟ್ ಸಿಗ್ಬೋದು. ಡೇ ಲೋವರೆಗೂ ಬಂದರೂ ಬರ್ಬೋದು. ಬಟ್ ಮಾರ್ಕೆಟಲ್ಲಿ ಅನ್ಕೊಂಡಂಗೆ ಮೊಮೆಂಟಮ್ ಇಲ್ಲ. ಒಂದು ರೇಂಜಲ್ಲಿ ಟ್ರೇಡ್ ಮಾಡ್ತಿದ್ದೆ. ಯಾವುದಕ್ಕೂ ಒಂದು ಪುಟ್ ಆಪ್ಷನಲ್ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ನೋಡೋಣ, ಬಂದರೆ ಡೇ ಲೋವರೆಗೂ ಬರ್ಬೋದು. ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗೋವರೆಗೂ ಕಾರಣ. ಮೋಸ್ಟ್ಲಿ ಈ ಕ್ಯಾಂಡಲ್ ಎಕ್ಸಿಕ್ಯೂಟ್ ಆಗ್ಬೋದು, ಇಲ್ಲ ನೆಕ್ಸ್ಟ್ ಕ್ಯಾಂಡಲ್ ಎಕ್ಸಿಕ್ಯೂಟ್ ಆಗ್ಬೋದು. ಯಾವುದಕ್ಕೂ ಮಾರ್ಕೆಟ್ ಕೆಳಗಡೆ ಬಿಡ್ತಿದೆ. ಮಾರ್ಕೆಟ್ ಮೊಮೆಂಟಮ್ ತೋರಿಸ್ತಿಲ್ಲ. ಸೊ ಇದು ಎಕ್ಸಿಕ್ಯೂಟ್ ಆದ್ರೂ ನಮ್ಮ ಟಾರ್ಗೆಟ್ ಬರುತ್ತಾ ಅಂತ ಡೌಟು, ಬಟ್ ಯಾವುದಕ್ಕೂ ಕಾಯೋಣ. ಫೈವ್ ಮಿನಿಟ್ ಚಾರ್ಟಲ್ಲಿ ಒಂದು ಟ್ರೆಂಡ್ ಲೈನ್ ಹತ್ರ ಕೆಳಗಿಂದ ಒಂದು ಟ್ರೆಂಡ್ ಲೈನ್ ಬರ್ತಿದೆ. ಅದ್ರ ಹತ್ರ ಸಪೋರ್ಟ್ ತಗೊಳ್ಬೋದು, ಬಟ್ ನೋಡೋಣ. ಸೊ ಇವತ್ತಿನ ಲೋ ಬಂದ್ಬಿಟ್ಟು 49,956 ಹತ್ರ ಲೋ ಇದೆ. ಸೊ ಒಂದು 70 ಪಾಯಿಂಟ್ ಮೂಮೆಂಟ್ ಸಿಗ್ಬೋದು.
ಡೇ ಲೋ ಹತ್ರ ಬಂದರೆ. ಸೊ ಪುಟ್ ಆಪ್ಷನ್ ನೀವು ನೋಡ್ಬೋದು ಅವ್ರ ಕೆಳಗಡೆಯಿಂದ ರಿಜೆಕ್ಷನ್ ತಗೊತಿದೆ. ಸೊ ಟ್ರೇಡ್ ಏನೋ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ತುಂಬಾ ಚಾಪಿ ಆಗಿದೆ. ಅಟ್ಲೀಸ್ಟ್ ಫಸ್ಟ್ 10 ಮಿನಿಟ್ಸು ಮಾರ್ಕೆಟ್ ಓಪನ್ ಆಗಿ. ಓಕೆ, ನಮ್ಮ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ನಾವು ಅಂದ್ಕೊಂಡಂಗೆ ಫಾಲೋ ಅಪ್ ಕ್ಯಾಂಡಲ್ ಇಲ್ಲ, ಯಾಕೆಂದರೆ ಮೊಮೆಂಟಮ್ ಇಲ್ಲ ಮಾರ್ಕೆಟಲ್ಲಿ. ಕನ್ವಿಕ್ಷನ್ ಸಿಗ್ತಾ ಇಲ್ಲ ಈ ಟ್ರೇಡಲ್ಲಿ. ಒಂದು ಲಾಸಲ್ಲೇ ಬುಕ್ ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಕಾಯ್ಬೋದು, ಬಟ್ ಹೇಳೋಕ್ಕಾಗಲ್ಲ. ಇಲ್ಲ, ಬೆಟರ್ ಎಕ್ಸಿಟ್ ಆಗೋದೇ ಒಳ್ಳೆಯದು. ಸೊ ಫಸ್ಟ್ ಟ್ರೇಡ್ ನಮ್ಮದು ಲಾಸಲ್ಲಿ ಬುಕ್ ಮಾಡಬೇಕಾಗಿ ಬಂತು. ಇಲ್ಲಿ ನೋಡ್ಬೋದು ಕ್ಲೋಸ್ ಪೊಸಿಷನಲ್ಲಿ 19,000. ಸೊ ಇವತ್ತು ಫಸ್ಟ್ ಟ್ರೇಡಲ್ಲಿ ಲಾಸ್ ಆಗಿದೆ. ಸೊ ಈಗ ಸಮಯ 9:47. ನಾನಿಲ್ಲೊಂದು ಪುಟ್ ಆಪ್ಷನ್, ಕಾಲ್ ಆಪ್ಷನಲ್ಲಿ ಒಂದು ಟ್ರೇಡ್ ಆಪರ್ಚುನಿಟಿ ಸಿಗ್ತಿದೆ. ಸೊ ಅದಕ್ಕಾಗಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಒಂದು ಸ್ವಿಂಗ್ ಹೈ ಇದೆ, ನೀವು ಸ್ಪಾಟಲ್ಲಿ ನೋಡ್ಬೋದು. ಸೊ ಅದು ಬ್ರೇಕ್ ಆಯಿತು ಅಂದರೆ ಡೇ ಹೈ ವರ್ಗೂ ಸಿಗುತ್ತೆ. ಅದಾದಮೇಲೂ ಮೋಸ್ಟ್ಲಿ ಡೇ ಹೈ ಬ್ರೇಕ್ ಆದರೆ ಇನ್ನೂ ಒಂದು ಒಳ್ಳೆ ಸ್ವಲ್ಪ ಮೂಮೆಂಟ್ ಸಿಗುತ್ತೆ. ಸೊ ಅದಕ್ಕಾಗಿ ಸ್ವಿಂಗ್ ಹೈ ಹತ್ರ ಕಾಲ್ ಆಪ್ಷನ್ 49,900 ಕಾಲ್ ಆಪ್ಷನ್. ಸೊ ಅದು ಇನ್ ದ ಮನಿ, ಒಂದೆರಡು ಸ್ಟ್ರೈಕ್ ಪ್ರೈಸ್ ಇನ್ ದ ಮನಿ. ಸೊ ಅಲ್ಲಿ ಒಂದು ಆರ್ಡ್ರ್ ಪ್ಲೇಸ್ ಮಾಡಿದ್ದೀನಿ. ಓಕೆ, ನಮ್ಮ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಓಕೆ, ನಾವು ಅಂದ್ಕೊಂಡಂಗೆ ಒಳ್ಳೆ ಮೂಮೆಂಟ್ ಸಿಗ್ತಿದೆ. ಡೇ ಹೈವರೆಗೂ ಅಟ್ಲೀಸ್ಟ್ ಬರಬೇಕು. ನಾವು ಎಕ್ಸಿಟ್ ಆಗಿದ್ದೀವಿ, ಯಾಕೆಂದರೆ ಮೇಲಿಂದ ಒಂದು ರಿಜೆಕ್ಷನ್ ಬರ್ತಿದೆ ಅದಕ್ಕಾಗಿ. ಸೊ ನಮ್ಮ ಸೆಕೆಂಡ್ ಟ್ರೇಡ್ ಬಂದ್ಬಿಟ್ಟು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀವಿ, ಯಾಕೆಂದರೆ ರಿಜೆಕ್ಷನ್ ಬಂತು. ಸೊ ಹಾಗಾಗಿ ಒಂದು 800 ರುಪೀಸ್ ಪ್ರಾಫಿಟ್ಟು, ಅದು ಚಾರ್ಜಸಲ್ಲೇ ಹೋಗ್ಬಿಡ್ತದೆ. ಸೊ ಇಟ್ಸ್ ಆಲ್ಮೋಸ್ಟ್ ನೋ ಪ್ರಾಫಿಟ್ ನೋ ಲಾಸ್ ಲೆಕ್ಕ ಅದು. ಸೊ ಸಮಯ ಈಗ 11:09 ಆಗಿದೆ. ಸೊ ಇಲ್ಲೊಂದು ಟ್ರೇಡ್ ಸಿಗ್ಬೋದು ನಮಗೆ ಕಾಲ್ ಆಪ್ಷನಲ್ಲಿ 49,900. ಸೇಮ್ ಸ್ಟ್ರೈಕ್ ಪ್ರೈಸ್, ನಾವು ಹಿಂದಿನ ಟ್ರೇಡ್ ತೊಗೊಂಡಿದ್ವಲ್ಲ, ಸೇಮ್ ಅದೇ ಸ್ಟ್ರೈಕ್ ಪ್ರೈಸು. ಇದು ಒಳ್ಳೆ ಮೊಮೆಂಟಮಿಂದ ಮೇಲೆ ಬರ್ತಿದೆ. ಸೊ ಒಂದು ಬುಲ್ಲಿಶ್ ಪ್ಯಾಟರ್ನ್ ಬೇರೆ ಫಾರ್ಮ್ ಆಗಿದೆ. ಓಕೆ, ನಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಸೊ ನೋಡ್ಬೋದು, ಇವಾಗಲೇ ಒಳ್ಳೆ ಮೂಮೆಂಟ್ ಇದೆ ಅಪ್ಸೈಡಲ್ಲಿ. ಸೊ ಒಂದು ಒಳ್ಳೆ ಟ್ರೇಡ್ 27,000, 30,000, 34, 35.
ಸ್ವಲ್ಪ ಕಾಯೋಣ, ಅಕಸ್ಮಾತ್ ಒಂದು ಮೂಮೆಂಟು ಈ ರೆಡ್ ಕ್ಯಾಂಡಲ್ ಆದಮೇಲೆ ಅಥವಾ ಈ ರೆಡ್ ಕ್ಯಾಂಡಲ್ಲೇ ಒಂದು ಗ್ರೀನ್ ಕ್ಯಾಂಡಲ್ ಕನ್ವರ್ಟ್ ಆಗ್ಬೋದು. ಓಕೆ, ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ. ಜಾಸ್ತಿ ಹೋಲ್ಡ್ ಮಾಡೋದು ಬೇಡ. ಸೊ ಅದು 800 ರುಪೀಸ್ ಒಂದು ಪ್ರಾಫಿಟ್ ಇತ್ತಲ್ಲ ಹಿಂದಿನ ಟ್ರೇಡಲ್ಲಿ. ಸೊ ಅದು ಇವಾಗ 25,000 ಪ್ರಾಫಿಟಲ್ಲಿ ತೋರಿಸ್ತಿದೆ. ಟೈಮ್ ಇವಾಗ 12:10 ಆಗಿದೆ. ಸೊ ಇಲ್ಲೊಂದು ಕಾಲ್ ಸೈಡಲ್ಲಿ ನಮಗೊಂದು ಟ್ರೇಡ್ ಸಿಗ್ಬೋದು. ಯಾಕೆಂದರೆ ಡೇ ಹೈ ಬ್ರೇಕ್ ಹಾಕಿ ಇನ್ನೊಂದು ಸ್ವಲ್ಪ ಪಾಯಿಂಟ್ಸ್ ಅಷ್ಟೇ ಇರೋದು. ಸೊ ಇಲ್ಲಿ ಕಾಲ್ ಸೈಡಲ್ಲಿ ಕಾಲ್ ಆಪ್ಷನಲ್ಲಿ 50,000 ಕಾಲಲ್ಲಿ ಒಂದು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಸೊ ನೀವು ಸ್ಪಾಟಲ್ಲೂ ನೋಡ್ಬೋದು, ಡೇ ಹೈ ಹತ್ರ ಟ್ರೇಡ್ ಮಾಡ್ತಿದೆ. ಸೊ ಡೇ ಹೈ ಬ್ರೇಕ್ ಆಯಿತು ಅಂದರೆ ಇನ್ನೊಂದು ಸ್ಪೈಕ್ ಸಿಗ್ಬೋದು ನಮಗೆ. ಸೊ ಹಾಗಾಗಿ ಆ ಲಾಜಿಕಲ್ಲಿ ಒಂದು ಕಾಲ್ ಆಪ್ಷನಲ್ಲಿ ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ಅದು ಎಕ್ಸಿಕ್ಯೂಟ್ ಆದರೆ ಇನ್ನೊಂದು ಒಳ್ಳೆ ಟ್ರೇಡ್ ಸಿಗೋ ಚಾನ್ಸ್ ಇದೆ. ತುಂಬ ಹೊತ್ತಿಂದ ಒಂದೇ ಕಡೆ ಕನ್ಸಾಲಿಡೇಟ್ ಮಾಡ್ತಾ ಇದೆ. ಸೊ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವು ನೋಡ್ಬೋದು ಸ್ಪಾಟ್ ಚಾರ್ಟು. ಅದು ಹೇಳ್ತಾರಲ್ಲ, ಲಾಂಗರ್ ದ ಕನ್ಸಾಲಿಡೇಷನ್, ಬಿಗರ್ ದ ಬ್ರೇಕ್ಔಟ್. ಒಂದು ಒಳ್ಳೆ ಮೂಮೆಂಟ್ ಸಿಗೋ ಚಾನ್ಸ್ ಇದೆ. $640 ಹತ್ರ ನಾವು ಟ್ರೇಡ್ ಪ್ಲೇಸ್ ಮಾಡಿದ್ದೀವಿ. ಸದ್ಯಕ್ಕೆ 610 ಹತ್ರ ಟ್ರೇಡ್ ಮಾಡ್ತಾ ಇದೆ. ಸೊ ಈ ಕ್ಯಾಂಡಲಲ್ಲಿ ಅಥವಾ ನೆಕ್ಸ್ಟ್ ಕ್ಯಾಂಡಲಲ್ಲಿ ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗ್ಬೋದು. ಬ್ರೇಕ್ಔಟ್ ಆಗೋ ಲಕ್ಷಣ ತೋರಿಸ್ತಿದೆ, ಬಟ್ ಇನ್ನೂ ಆಗಿಲ್ಲ. 620ವರೆಗೂ ಬಂದಿದೆ. ಇನ್ನೊಂದು 20 ಪಾಯಿಂಟ್ಸಲ್ಲಿ ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. 5 ಮಿನಿಟ್ ಚಾರ್ಟಲ್ಲೂ ನೋಡ್ಬೋದು, ಡೇ ಹೈ ಹತ್ರ ಟ್ರೇಡ್ ಮಾಡ್ತಾ ಇದೆ. ಸೊ ಇನ್ನೇನು ಬ್ರೇಕ್ಔಟ್ ಆಗಬೇಕು. ಓಕೆ, ನಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಅಂದ್ಕೊಂಡಂಗೆ ಒಂದು ಒಳ್ಳೆ ಮೂಮೆಂಟ್ ಸಿಗ್ತಿದೆ ಅಪ್ ಸೈಡಲ್ಲಿ. ಮೇಲೊಂದು ರೆಸಿಸ್ಟೆನ್ಸ್ ಇದೆ, ಅಟ್ಲೀಸ್ಟ್ ಅಲ್ಲಿವರೆಗೂ ಹೋಗ್ಬೇಕು. ಅದಕ್ಕಿಂತ ಮುಂಚೆನೇ ನಮ್ಮ ಟಾರ್ಗೆಟ್ ಹಿಟ್ಟಾಗ್ಬಿಡುತ್ತೆ. ಬಟ್ ನೋಡೋಣ. $50,435 ಹತ್ರ ಒಂದು ರೆಸಿಸ್ಟೆನ್ಸ್ ಇದೆ. ಅದು ಯಾವುದು ಅಂದರೆ ಒಂದು ಹಿಂದಿನ ದಿನದ್ದು ಕ್ಲೋಸಿಂಗ್ ಪ್ರೈಸ್ ಅದು.
ಎಕ್ಸಿಟ್ ಮಾಡೋದು ಬೆಟರ್. ಹೋಲ್ಡ್ ಮಾಡಿದ್ರೆ ರಿವರ್ಸಲ್ ಕ್ಯಾಂಡಲ್ ಬಂದರೂ ಬರ್ಬೋದು. ಸೊ ಹಾಗಾಗಿ ಓಕೆ ಓಕೆ, ನಾವು ಈ ಟ್ರೇಡ್ ಎಕ್ಸಿಟ್ ಮಾಡಿದ್ದೀವಿ. ಸೊ ಒಂದು ಒಳ್ಳೆ ಟ್ರೇಡ್ ಸಿಕ್ಕಿದೆ ಅಂದ್ಕೊಂಡಂಗೆ. ಡೇ ಹೈ ಬ್ರೇಕ್ ಆಗಿದ ತಕ್ಷಣ ಒಂದೊಳ್ಳೆ ಸ್ಪೈಕೆ ಸಿಕ್ಕಿದೆ. ಸೊ ನೀವು ನೋಡ್ಬೋದು 3 ಟ್ರೇಡ್ ತೊಗೊಂಡಿದ್ವಿ, 4 ಟ್ರೇಡ್ ತೊಗೊಂಡಿದ್ವಿ. ಸೊ 54,000, 25,000 ಪ್ರಾಫಿಟ್ಟು, 19,000 ಲಾಸಲ್ಲಿದೆ. ಇವತ್ತು ಕ್ಲೋಸ್ ಮಾಡೋಣ. ಸೊ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.